ಗ್ರಾಮೀಣ ಭಾಗದ ಜನತೆಗೆ ಮೂಲಭೂತ ಸೌಕರ್ಯಗಳಿಗೆ ಗ್ರಾಮ ಪಂಚಾಯಿತಿ ಸ್ಪಂದಿಸದೇ ಇರೋದನ್ನ ಗಮನಿಸಿದ ಗ್ರಾಮದವರು ಗ್ರಾಮ ಪಂಚಾಯಿತಿ ಕಚೇರಿಯ ಬಾಗಿಲಿನ ಮುಂದೆ ಮುಳ್ಳಿನ ಗಿಡ ಹಾಕಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಜ್ಜಿಪುರದಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಜ್ಜಿಪುರ ಗ್ರಾಮ ಪಂಚಾಯಿತಿ ಪರಿಮಿತಿಯೊಳಗೆ ಒಳಚರಂಡಿ ವ್ಯವಸ್ಥೆ ಇಲ್ಲೇ ತ್ಯಾಜ್ಯ ನೀರುಗಳ ರಸ್ತೆಯಲ್ಲಿ ಹರಿದು ರೋಗಗಳು ಬರುವ ಲಕ್ಷಣಗಳಿವೆ ಹಾಗೂ ಸಾರ್ವಜನಿಕರು ತಿರುಗಾಡುವ ರಸ್ತೆಗಳಲ್ಲಿ ಗುಂಡಿಗಳೇ ಅಧಿಕವಾಗಿದ್ದು ವಾಹನ ಸಂಚಾರ ಮಾಡುವಾಗ ಅಪಘಾತಗಳಾಗ್ತಾ ಇವೆ. ಈ ಬಗ್ಗೆ ಹಲವಾರು ಬಾರಿ ಗ್ರಾಮ ಪಂಚಾಯಿತಿಗೆ ರಸ್ತೆ ಹಾಗೂ ಚರಂಡಿ ಕಲ್ಪಿಸುವಂತೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗದೇ ಇರುವ ಹಿನ್ನೆಲೆಯಲ್ಲಿ ಬೇಸತ್ತ ಮನ್ನಾದೇಗೌಡರವರು ಅಜ್ಜಿಪುರ ಗ್ರಾಮ ಪಂಚಾಯಿತಿ ಕಚೇರಿಯ ಬಾಗಿಲಿಗೆ ಮುಳ್ಳಿನ ಗಿಡವನ್ನ ತಂದು ಹಾಕಿದ್ದರಿಂದ ಬಾಗಿಲು ತೆರೆಯದಂತೆ ಮಾಡಿದ್ದಾರೆ. ಗ್ರಾಮಸ್ಥರು ಈ ವಿನೂತನ ಪ್ರತಿಭಟನೆಯ ಬೆಳವಣಿಗೆಯಿಂದ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಪೊಲೀಸರು ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸುವ ಭರವಸೆ ದೊರೆತ ಬಳಿಕ ಮುಳ್ಳಿನ ಗಿಡವನ್ನ ತೆರವುಗೊಳಿಸಲಾಯಿತು. ಆ ಬಳಿಕ ಎಂದಿನಂತೆ ಕಚೇರಿಯಲ್ಲಿ ಕೆಲಸ ಗುಂಡಿಗಳಿಲ್ಲ, ಗುಂಡಿಗಳಿದೆ, ಜನ ಸಾಯ್ತಾರೆ, ಬಿದ್ದೆ ಮಂಡಿ ಮಟ್ಟ ಗುಂಡಿಗಳವೆ. ಆ ಗುಂಡಿಗಳು ಮುಚ್ಚಬೇಕು. 3 ತಿಂಗಳು ಹೇಳ್ತಾ ಇದ್ದೀನಿ, ಅವ್ರು ಯಾರೂ ಇದು ಮಾಡ್ತಾಯಿಲ್ಲ. ಅದಕ್ಕೆ ನಾನು ಹೇಳಿ ಸಾಕಿ ಬೆಳಿಗ್ಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಮುಳ್ಳಾಕ್ತೆ. ಗ್ರಾಮಸ್ಥರೇ ಈ ಡ್ರೈನ್ಗಳು ಕ್ಲೀನ್ ಆಗಬೇಕು. ಬಚ್ಚಲುಗಳು ಎಲ್ಲ ತುಂಬೋಗಿ ಸೊಳ್ಳೆ ಕಡ್ದ ಜನಗಳ ಮಧ್ಯೆ ನಿದ್ರೆ ಮಾಡೋಕ್ಕಾಯ್ತಾ ಇಲ್ಲ. ಆ ಡ್ರೈನ್ಗಳು ಕ್ಲೀನ್ ಮಾಡಿಸಿದ್ವಿ, ಅದು ಯಾರು ಈಗ ಅಲೋ ಮಾಡ್ತಾಯಿಲ್ಲ. ಅದೇ ಮಾಡ್ತೀವಿ, ನಾಳೆಗೆ ಮಾಡ್ತೀವಿ, ನಾಳಿದ್ದು ಮಾಡ್ತೀವಿ ಈಗ ಹೇಳ್ಕೊಂಡವ್ರೆ.